ಚೆನ್ನಪ್ಪ ಬಡಗಿರ ಅಂತ ಕಳೆದ ಒಂದು 15-16 ವರ್ಷದಿಂದ ಸಂಗಪ್ಪ ಕಾಕಾಗಳ ಜೊತೆ ಹೋರಾಟ ಮಾಡ್ಕೊತ ಬಂದೆವು. ನಾವು 2018ರಾಗ ಒಂದು 6-7 ಮಂದಿ ಮೇಲೆ ಕೇಸ್ ಬಿಟ್ಟಿದ್ವಿ ಜಿಲ್ಲಾ ಹೋರಾಟ ಸಮಿತಿಯಿಂದಾನ. 2018ರದ ಕೇಸಿನ ನಿಕಾಲ ಆಗಂಗಿಲ್ಲ. ಮತ್ತೊಂದು ಕಾರಣ ಅಂದ್ರೆ ಈಗ ಬೆಳಗಾವಿ ಜಿಲ್ಲಾದಾಗ 54 ಲಕ್ಷ ಜನಸಂಖ್ಯೆ ಇರುವಂಥ ಇದು ಬೆಳಗಾವಿ ಜಿಲ್ಲೆ. ಈ ಆ ಲೆಕ್ಕ ನೋಡಬೇಕಾದ್ರೆ ಒಂದು 5-6 ಜಿಲ್ಲೆ ಆಗೋದು ಲಕ್ಷಣಿ ನಮ್ಮ ಬೆಳಗಾವಿ ಜಿಲ್ಲಾ, ಅಷ್ಟು ಜನಸಂಖ್ಯೆ. ಆದರೂ ಇವ್ರು ರಾಜಕೀಯ ಇವತ್ತು ಮನಸ್ಸು ಮಾಡ್ರಿ ಅಂದ್ರೆ ಇವತ್ತು ಜಿಲ್ಲೆ ಘೋಷಣೆ ಆಗಬೇಕು. ಅವ್ರದ್ದೇನೋ ಅವ್ರ ಲಾಭಕ್ಕಾಗಿ ಜಿಲ್ಲೆ ಮಾಡಂಗಿಲ್ಲ. ಮತ್ತು ನಮ್ಮದು ಭಾಳ ದಿವಸ ಆಯ್ತು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕಂತ ಆಸೆ ಐತಿ. ಹೋರಾಟನೂ ಭಾಳ ದಿವಸ ಮಾಡ್ಕೊತ ಬಂದೇವು ನಾವು. ಅದಕ್ಕೆ ಮೊದಲು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು. ಆಮೇಲೆ ಉಳಿದ ಗೋಕಾಕ ಆಗ್ತಿತ್ತು, ಯರಗಟ್ಟೆ ಆಗ್ತಿತ್ತು, ಬೈಲಹೊಂಗಲ ಆಗ್ತಿತ್ತು, ಅದು ನಮ್ಗೆ ಗೊತ್ತಲ್ಲ. ಮೊದಲು ಸರ್ಕಾರ ಭರವಸೆ ಕೊಟ್ಟೈತಿ, ಶಾಸಕರು ಸಂಸದರು ಭರವಸೆ ಕೊಟ್ಟಂಥ ಮಾತು ಅವರ ಇವತ್ತು ನೀಗಿಸ್ಬೇಕು. ಇಲ್ಲಾಂದ್ರೆ ಮುಂದೆ ಬರುವಂಥ ಚುನಾವಣೆ ಒಳಗೆ ರೈತ ಸಂಘಟನೆ ಆಗಲಿ, ಕನ್ನಡ ಪರ ಸಂಘಟನೆ ಆಗಲಿ, ಚಿಕ್ಕೋಡಿ ಜಿಲ್ಲಾದ ಸಾರ್ವಜನಿಕ ಆಗಲಿ, ಅವರು ಬರುವಂಥ ಚುನಾವಣೆಯನ್ನು ಬಹಿಷ್ಕಾರ ಹಾಕುವಂಥ ವ್ಯವಸ್ಥೆ ಮುಂದಿನ ದಿನಮಾನದೊಳಗೆ ಬರ್ತೈತಿ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇನ್ನು 2 ದಿನ ಅಧಿವೇಶನ ಚಾಲು ಐತಿ. 2 ದಿನದೊಳಗೆ ಅವ್ರು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕಂತ ಅವರಲ್ಲಿ ಕಳಕಳಿ ವಿನಂತಿ. ನಿನ್ನೆ ದಿನ ಸೆಷನ್ದಲ್ಲಿ ಅಥಣಿ ತಾಲೂಕಿನ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಇವತ್ತು ತೇರ್ದಾಳು, ಜಮಖಂಡಿ ಮತ್ತು ಅಥಣಿ, ಕಾಗವಾಡ ಕೊಡ್ಕೊಂಡು ನಮ್ಮದೇ ಆದ ಒಂದು ಜಿಲ್ಲಾ ನಾವು ಮಾಡಿಕೊಂಡು ಉಳಿದ ಅಖಂಡ ಜಿಲ್ಲೆಯನ್ನು ಬೆಳಗಾವಿ ಅಖಂಡ ಜಿಲ್ಲೆಯನ್ನಾಗಿ ಹಾಗೆ ಉಳಿಸೋಣ ಅಂತ ಹೇಳಿ ಮಾತಾಡ್ತಾರೆ. ಯಾಕಪ್ಪ ಅಂದ್ರೆ ಕನ್ನಡಕ್ಕೆ ಧಕ್ಕೆ ಆಕೈತೆ ಒಂದು ನೆಪ ಮಾಡ್ತಾರೆ. ಆದ್ರೆ ಅವರು ಈಗ ಒಂದು ತಿಂಗಳು ಹಿಂದ್ಗಡೆ ನಾವೆಲ್ಲರೂ ಜಿಲ್ಲಾ ಹೋರಾಟ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳನ್ನ ನಾವು ಅವ್ರ ಕಡೆ ಮನವಿ ಕೊಡಕ್ಕೆ ಹೋದಾಗ ಆಗೇನು ಕೊಟ್ಟಿದ್ರಪ್ಪ ಅಂದ್ರೆ ನಮಗೆ ಏನು ಒಂದು ವಿಶ್ವಾಸ ಕೊಟ್ಟಿದ್ರಪ್ಪ ಅಂತಂದ್ರೆ, ಇಲ್ಲ ಮೊದಲು ಚಿಕ್ಕೋಡಿ ಜಿಲ್ಲೆ ಮಾಡೋಣ. ಯಾಕೆ ಭಾಳ ಸುಮಾರು 40 ವರ್ಷ ಹೋರಾಟ ಐತಿ, ಅದನ್ನು ಚಿಕ್ಕೋಡಿ ಜಿಲ್ಲೆ ಮಾಡಿ ಮುಂದೆ ನಾವು ಜಿಲ್ಲೆ ಮಾಡ್ಕೋಬೇಕಾಗತ್ತೆ. ಆ ಟೈಮ್ದಾಗ ನೀವು ನಮಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಮ್ಗೆ ಹೇಳಿದ್ರು. ಆ ರೀತಿ ನಾವು ಒಪ್ಕೊಂಡಿದ್ದು. ಆ ನಂತರ ಸೆಷನ್ ಬಂದ್ಕೂನ ಅವ್ರ ಅಭಿಪ್ರಾಯ ಚೇಂಜ್ ಆಯ್ತು, ತಮ್ಮದೇ ಆದ ಜಿಲ್ಲೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ. ಯಾಕಾಯ್ತೋ ಏನೋ ಗೊತ್ತಿಲ್ಲ, ಅವ್ರ ಆತ್ಮಸಾಕ್ಷಿಯಾಗಿ ಮಾತ್ರ ನಾ ಇವತ್ತಿಲ್ಲಿ ಹೇಳ್ತೇನೆ, ಅವ್ರು ಚಿಕ್ಕೋಡಿ ಜಿಲ್ಲೆನ ಮೊದಲು ಮಾಡೋಣ ಅಂತೇಳಿ ರಾಜು ಕಾಗೇವರು ಅವರು ಎಲ್ಲ 8 ಜನ ಶಾಸಕರು ಒಪ್ಕೊಂಡಿದ್ರು. ಆದ್ರೆ ಅದಾದ ನಂತರ ನಿನ್ನೆ ಸೆಷನ್ದಲ್ಲಿ ಇಲ್ಲ ಬೆಳಗಾವಿನ ಅಕ್ಕನ ಜಿಲ್ಲೆಕಾಗಿ ನಮ್ಗೆ ಅಥಣಿ ಒಂದು ನಾವು ಸಪ್ರೇಟ್ ಜಿಲ್ಲೆ ಮಾಡ್ಕೊತು ಅಂತ ಹೇಳ್ತಾರೆ. ಆ ಕರ್ನಾಟಕದಕ್ಕೆ ನಾವು ಮೊನ್ನೆ ಈ ರಾಧಕ್ಕ ಪಂಚಾಯತಿ ಬೆಳಗಾವಿಯಲ್ಲಿ ನಡೆದಿತ್ತು ಡಿಬೇಟ್. ಇವತ್ತು ಅಥಣಿಯವರು ಅವ್ರು ಕಳಿಸ್ಕೊಟ್ಟಂಥ ಒಂದು ಸಂಘಟನೆ ಅಲ್ಲೇನು ವಾದ ಮಾಡ್ತಿತ್ತಪ್ಪ ಅಂದ್ರೆ, ನಾವು ಈ ಬಾರ್ಡರ್ದಲ್ಲಿ ಗಡಿನಾಡಿನಲ್ಲಿ ನಾವು ಕನ್ನಡವನ್ನು ರಕ್ಷಣೆ ಮಾಡಕ್ಕೆ ನಾವೆಲ್ಲ ಗಟ್ಟಿಮುಟ್ಟಿದ್ದೀವಿ. ನೀವೇನು ಬೆಳಗಾವಿಯಿಂದ ಬಂದು ಬೆಳಗಾವಿ ಜನರಿಗೆ ಅಲ್ಲಿ ಕರ್ವೇದವ್ರಿಗೆ ನೀವು ಬೆಳಗಾವಿಯಿಂದ ಬಂದು ಒಂದು ದಿವಸ ಜಾತ್ರೆ ಮಾಡೋದ್ರಾಗೋದಿಲ್ಲ. ನಾವು ಸತತವಾಗಿ ಹೋರಾಟ ಮಾಡ್ಕೋತ ಇವತ್ತು ಕನ್ನಡ ರಕ್ಷಣೆ ಮಾಡ್ತೀವಿ, ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಒಂದು ಈ ಗಡಿನಾಡು ಜನರು ಚಿಕ್ಕೋಡಿ ಹಿಡ್ಕೊಂಡು ನಿಪಾಣಿ ಹಿಡ್ಕೊಂಡು ಇವತ್ತು ಅಥಣಿ ತಕ್ಕ ನಾವೆಲ್ಲ ರೆಡಿ ಇದ್ದೀವಿ, ಸದೃಢ ನಮಗೇನು ಅವಶ್ಯಕತೆ ಇಲ್ಲ, ನೀವು ಬಂದು ನಮ್ಗೆ ರಕ್ಷಣೆ ಮಾಡೋದು ನಮ್ಮನ್ನ ಮಾಡ್ಕೊತೀವಿ ಅಂತ ಅವರು ಕಳಿಸಿಕೊಟ್ಟಂಥ ಟೀಮ್ ಏನಿತ್ತು. ಬಟ್ ಇವತ್ತು ಸೌದಿಯವರಾದ್ರು ಉಲ್ಟಾ ಹೇಳ್ತಾರೆ, ಇದು ಯಾವ ಒಂದು ವಿಚಾರ. ಹಿಂಗಾಗಿ ನಮ್ದೇನು ವಿಚಾರ, ಇವತ್ತು ಅಥಣಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ದ ಇವತ್ತು ಜಮಖಂಡಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕೊಟ್ಟು ಅವ್ರು ಹೋಗ್ತಾ ಇರೋದು. ಅಂದ್ರೆ ಇವತ್ತು ನಮಗೆ ಹೆಂಗೆ ಬರ್ತದ ಹಂಗೆ ಹೋಗ್ತಿರ್ತಾರೆ. ಅವ್ರ ನ್ಯಾಲಿಗೆ 1 ಐತೋ 2 ಐತೋ ಇವತ್ತು ನಾವು ಕೇಳ್ಬೇಕು. ಜಿಲ್ಲಾ ಹೋರಾಟದವ್ರಾಯ್ತು, ಇವತ್ತು ರೈತ ಸಂಘದವ್ರಾಯ್ತು. ಯಾಕಂದ್ರೆ ನಾವು ಚಿಕ್ಕೋಡಿ ಜಿಲ್ಲೆ ನಾವು ಮೊದಲು ಮಾಡ್ರಿ ಅಂತ ಹೇಳಿವಿ ನಾವು. ಯಾಕಪ್ಪ ಅಂದ್ರೆ ಉಳಿದು ಜಿಲ್ಲೆಗಳು ನೀವು ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಅವು ಸೂಟೇಬಲ್ ಇಲ್ಲ ಅಂತ ಹೇಳಿಲ್ಲ ನಾವು. ಚಿಕ್ಕೋಡಿ ಮೊದಲಿಂದ ಹೋರಾಟ ಬಂದದ್ದು 30-40 ವರ್ಷ ಹುಟ್ಟು ಹಾಕಿದ್ದು ಇವತ್ತು ಜಿಲ್ಲಾ ಹೋರಾಟ ಈ ಜಿಲ್ಲೆ ಆಗ್ಬೇಕಂತೇಳಿ ಚಿಕ್ಕೋಡಿಯಿಂದ ಮೊದಲನೇ ಚಿಕ್ಕೋಡಿ ಜಿಲ್ಲೆ ಮಾಡಿ ನಂತರ ನಿಮ್ಮ ಉಳಿದು ಎಲ್ಲಾನು ಜಿಲ್ಲೆ ಮಾಡ್ರಿ ಅಂತ ನಾವು ಹೇಳಿದ್ದೀವಿ. ಆದರೆ ಇವತ್ತು ಅವರ ಎಲ್ಲ ಜಿಲ್ಲೆ ಬಂದ್ ಮಾಡಿ ತಮ್ಮದೇ ಆದ ಒಂದು ಜಿಲ್ಲೆಯನ್ನು ಮಾಡ್ಕೊಕ್ಕ ಇವತ್ತು ಸದನದಲ್ಲಿ ಮಾತಾಡ್ತಂದ್ರೆ ಇದು ಎಂತ ನ್ಯಾಯ? ಇವರು ಯಾಕಂದ್ರೆ ಒಬ್ರು DCM, DCM, ಎಕ್ಸ್ ಮಿನಿಸ್ಟ್ರು, ಇವತ್ತು ಪ್ರೆಸೆಂಟ್ ಶಾಸಕರು ಯಾವ ರೀತಿ ಈ ರೀತಿ ಮಾತಾಡ್ತಾರ? ತಲೆ ಯಾಕೆ ಹೇಳಿಕೆ ಕೊಡ್ತಾರ? ತಲೆ ಸುದ್ದಿಯಾಗಿ ಐತೋ ಇಲ್ಲ? ಇವತ್ತು ನಾವು ಎಲ್ಲ ಸಂಘಟನೆ ಇವತ್ತು ಚಿಕ್ಕೋಡಿಯಿಂದ ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ವೇದಿಕೆ ಆಯ್ತು, ರೈತ ಸಂಘಟನೆ ಆಯ್ತು, ಕನ್ನಡ ಪರ ಸಂಘಟನೆ, ಇನ್ನೂರು ಎಲ್ಲ ಸಂಘಗಳಿಂದ ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ. ಹಸಿರು ಸೇನೆ ವತಿಯಿಂದ ಚಿಕ್ಕೋಡಿಯಲ್ಲಿ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಘೋಷಣೆ ಮಾಡ್ಬೇಕಂತ ಅದರಿಂದ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ನಾವು ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ 70ರಿಂದ 80 ಕಿಲೋಮೀಟ್ರ್ ಅದರಿಂದ ದೂರ ಆಗ್ತದೆ. ಯಾವುದೇ ಕೆಲಸ ಕಾರ್ಯಗಳಿಗೆ ರೈತರಿಗೆ ಏನಾದ್ರು ಅನಾನುಕೂಲ ಆಗ್ತೈತಿ ಹೋಗಕ್ಕೆ ಬರೋಕೆ. ವಾದೊಳಕ್ಕೆ ಅಲ್ಲಿ ಅವ್ರು ಹೋಗಿ ವಾದೊಳಗೆ ಯಾವುದೇ ಆಫೀಸರ್ ಇಲ್ಲಾಂದ್ರೆ ಅಲ್ಲಿಂದ ಹೊಳೆ ಬರೋದು ಹೋಗೋದು ಪ್ರತಿದಿನ ಇದನ್ನೇ ಮಾಡೋದೆಲ್ಲ. ರೈತರಾಯಿತು, ಯಾವುದೇ ಆಫೀಸರ್ ಆಯಿತು, ನೀರಾವರಿ ಕ್ಷೇತ್ರದವ್ರಾಯಿತು, ಇನ್ನೂ ಉಳಿದ ಎಲ್ಲ ಕಾರ್ಯಕರ್ತರು ಹೋಗೋದ ಬರೋದು ತೊಂದರೆ ಆಗ್ತೈತಿ. ಅದರಿಂದ ಎಂದಿನ ಈ 30 ವರ್ಷದಿಂದ ಹೋರಾಟ ನಡೆದೈತ್ರಿ ಅದು.
30 ವರ್ಷದಿಂದ ಹೋರಾಟ ನಡೆದಾಗ ಸಂಗಾಪುರ ಅಜ್ಜ ಇದನ್ನು ಹೋರಾಟ ಸಮಿತಿಯನ್ನು ಸಂಗ್ರಹಿಸಿ ಇದನ್ನು ಗುದ್ದಾಡಿ ಇಲ್ಲಿವರೆಗೆ ತಂದು ಬಿಟ್ಟಿದಾರು. ಆದರೆ ಅಲ್ಲಿ ಆದ್ರೂ ಅವ್ರು ಸಾಕಾದ್ರೂ ಏನೋ ಅವ್ರು ಮಾಡಕ್ಕೆ ಯಾರು ಮುಂದಾಗಲಿಲ್ಲ. ಆದ್ದರಿಂದ ಎಲ್ಲ MLA MP ಗಳು ಆರಿಸಿ ಹೋಗಿ ನಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಬಾರ್ದು. ಇದ್ರ ಬದಲು ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅವ್ರು ಕಾಳಜಿ ವಹಿಸಿ ಮಾಡಿದರೆ ಇವತ್ತು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗೋದು ಎರಡ ಭಾವನೆ ಇಲ್ಲ. ಆದ್ದರಿಂದ ಚಿಕ್ಕೋಡಿ ಜಿಲ್ಲೆಯನ್ನು ಅಂತ ಘೋಷಣೆ ಮಾಡಬೇಕು. ಉಳಿದ ಹಿಂದಿನ ಥರ ಯಾವುದೇ ಗೋಕಾಕ್ ಆಗ್ಬೋದು, ಅತನಿ ಆಗ್ಬೋದು, ಇದನ್ನಾಗ್ಬೋದು, ಅದನ್ನೂ ಮಾಡಿದಾರ ಮಾಡಿರಿ ನೀವು. ಆದ್ರೆ ಸಹಿತ ಮೊದಲ ಆದ್ಯತೆ ಯಾವುದೈತೆ ಅದಕ್ಕೆ ಆದ್ಯತೆ ಕೊಟ್ಟ ಜಿಲ್ಲೆಯನ್ನು ಘೋಷಣೆ ಮಾಡಿರಂತ ನಾ ರೈತ ಸಂಘಟನೆ ಪರವಾಗಿ ಇವತ್ತು ಕೇಳಿಕೊಳ್ತೀನಿ.